ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ವಿಚಾರ ಜ್ಯೋತಿ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಝಕಾತ್ ಇಸ್ಲಾಮಿನ ಪ್ರಮುಖ 5 ಆಧಾರ ಸ್ತಂಭಗಳಲ್ಲಿ ಒಂದಾಗಿದೆ. ಝಕಾತ್ ಎಂದರೆ ಸಂಪತ್ತನ್ನು ಶುದ್ಧೀಕರಿಸುವ ಮಾರ್ಗ ಎಂದು ಕುರ್ಆನ್ ಹೇಳುತ್ತದೆ. ಆರ್ಥಿಕವಾಗಿ ಸಬಲೀಕರಣಗೊಂಡವರು, ವ್ಯವಹಾರಗಳನ್ನು ನೋಡಿಕೊಳ್ಳುವವರು, ಬಡಬಗ್ಗರಿಗೆ, ಸಮಾಜವನ್ನು ಸಬಲೀಕರಣಗೊಳಿಸಲು ಝಕಾತನ್ನು ಕೊಡಬೇಕಾಗುವುದು ಕಡ್ಡಾಯವಾಗಿದೆ. ಈ ನಿಟ್ಟಿನಲ್ಲಿ ಝಕಾತ್ ಎಂದರೇನು, ಝಕಾತ್ ಅರ್ಹರಾದ ವ್ಯಕ್ತಿಗಳು ಯಾರು, ಝಕಾತ್ ಯಾರೆಲ್ಲ ಕೊಡಬೇಕು ಎಂಬಿತ್ಯಾದಿ ವಿಚಾರಗಳನ್ನು ನಾವು ಇಂದಿನ ಮಾತುಕತೆಯಲ್ಲಿ ಚರ್ಚಿಸೋಣ. ನಮ್ಮ ಜೊತೆ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರಿದ್ದಾರೆ. ಯುವ ವಾಗ್ಮಿ, ಚಿಂತಕರು ಹಾಗೂ ಅರಬಿಕ್ ವಿದ್ವಾಂಸರಾಗಿದ್ದಾರೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತ್. ವಲೈಕುಮ್ ಅಸ್ಸಲಾಂ ವರಹಮತುಲ್ಲಾಹಿ ವಬರಕಾತ್. ಸರ್, ಹೇಗಿದ್ದೀರಿ? ಆರಾಮವಾಗಿದ್ದೀನಿ, ಅಲ್ಹಮ್ದುಲಿಲ್ಲಾ. ಸರ್, ಮುಖ್ಯವಾಗಿ ಝಕಾತ್ ಹೆಚ್ಚು ಚರ್ಚಿಸಲ್ಪಡುವಂತಹ ಒಂದು ವಿಷಯ. ಝಕಾತ್, ಅದರ ಅರ್ಥ, ಅದರ ವ್ಯಾಖ್ಯಾನ, ಅದರ ಮಹತ್ವ, ಇದರ ಬಗ್ಗೆ ಒಂದಿಷ್ಟು ವಿಚಾರಗಳು. ಅಲ್ಹಮ್ದುಲಿಲ್ಲಾ, ಅಸ್ಸಲಾತು ವಸ್ಸಲಾಮ್ ಅಲಾ ರಸೂಲಿಲ್ಲಾ ವಅಲಾ ಆಲಿಹಿ ವ ಅಸ್ಹಾಬಿಹಿ ವ ಮನ್ ತಬಿಅಹುಂ ಬಿ ಇಹ್ಸಾನಿನ್ ಇಲಾ ಯೌಮಿದ್ದೀನ್. ಪ್ರಿಯ ವೀಕ್ಷಕರೇ, ತಾವು ಕೇಳಿದಂಥ ಪ್ರಶ್ನೆ, ಝಕಾತ್ ಇಸ್ಲಾಮಿನಲ್ಲಿ ಕಡ್ಡಾಯವಾದಂತಹ 5 ಸ್ತಂಭಗಳಲ್ಲಿ ಒಂದಾಗಿದೆ ಝಕಾತ್ ಎಂಬುದು. ಅರಬಿ ಭಾಷೆಯ ಝಕಾ ಯಸ್ಕು ಅಥವಾ ಝಕ್ಕಾ ಯುಝಕ್ಕಿ ಎಂಬ ಪದದ ಅರ್ಥ ಸಂಸ್ಕರಣೆ ಮಾಡುವುದು, ಪ್ಯೂರಿಫಿಕೇಷನ್ ಮಾಡುವುದು, ಒಂದು ವಸ್ತುವನ್ನು ಶುದ್ಧೀಕರಣ ಮಾಡುವುದು. ಝಕಾತ್ ಅಂದರೆ ಝಕಾತುಲ್ ಮಾಲ್, ಅದು ಸಂಪತ್ತಿನಲ್ಲಿರುವಂತಹ ಬಡವರ ಹಕ್ಕಾಗಿದೆ. ಅದರಲ್ಲಿ ಒಂದು ಅಂಶ ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಒಂದು ಇಷ್ಟು ನಿಗದಿತವಾದ ಪ್ರಮಾಣ, ಅದು ಬಡವರ ಹಕ್ಕು. ಆ ಸಂಪತ್ತಿನ ಆ ಹಕ್ಕನ್ನು ಕೊಡುವ ಮೂಲಕ ಆ ಸಂಪತ್ತನ್ನು ಶುದ್ಧೀಕರಣ ಮಾಡುವುದು ಎಂಬುದು ಆ ಝಕಾತ್ ಎಂಬುದರ ಅರ್ಥ. ಅದಕ್ಕೆ ವೃದ್ಧಿ ಎಂಬ ಕೂಡ ಅರ್ಥ ಕೂಡ ಇದೆ. ಅಂದರೆ ಕನ್ನಡ ಅದು ವೃದ್ಧಿ ಆಗುತ್ತದೆ. ಆ ಸಂಪತ್ತು ಕೊಟ್ಟ ಮಾತ್ರ ಅದು ಕಡಿಮೆ ಆಗುವುದಲ್ಲ. ಇಸ್ಲಾಮಿ ದೃಷ್ಟಿಕೋನದಲ್ಲಿ ಅದು ಹೆಚ್ಚಾಗ್ತಾ ಹೋಗ್ತದೆ. ಅದಕ್ಕೆ ಝಕಾ ಎಂಬ ಪದ ಬಳಕೆ ಮಾಡಲಾಗಿದೆ. ಝಕಾತ್ ಅದು ಯಾರ ಮೇಲೆ ಅದು ಕಡ್ಡಾಯವಾಗಿದೆ? ಈಗ ಝಕಾತ್ ಕೊಡುವವರು ಯಾರು ಮತ್ತು ಝಕಾತ್ನ ಮಹತ್ವ ತಾವು ಕೇಳಿದ ಪ್ರಶ್ನೆ ಅದರಲ್ಲಿ ಒಂದಾಗಿತ್ತು. ಅದು ಕುರಾನ್ನಲ್ಲಿ ಹಲವು ಬಾರಿ, ಎಲ್ಲೆಲ್ಲ ಕುರಾನ್ ನಮಾಜ್ನ ಬಗ್ಗೆ ಹೇಳುತ್ತದೋ, ಕೇವಲ ಒಬ್ಬ ಮುಸ್ಲಿಮ್ ಆದ ವ್ಯಕ್ತಿ ಕೇವಲ ಆಗುವ ಬದಲು ಅವನು ಅದರೊಟ್ಟಿಗೆ ಅದರ ಜೊತೆಯಾಗಿ ಅವನು ಝಕಾತ್ ಕೊಡುವಂಥ ವ್ಯಕ್ತಿ ಕೂಡ ಮಾಡಬೇಕೆಂಬುದು ಇಸ್ಲಾಮಿನ ಕಡ್ಡಾಯವಾದ ಒಂದು ಆದೇಶ. ಅದಕ್ಕಾಗಿ ಕುರಾನ್ ಹಲವು ಕಡೆ ವ ಅಕೀಮು ಸಲಾತ ವ ಆತು ಝಕಾತ ಎಂಬ ಇಂತಹ ಸುರ ಬಕರಾದ 40 ನಮಾಜಿನ ಕಡೆ ವ ಅಕೀಮು ಸಲಾ, ನೀವು ನಮಾಜನ್ನು ಸಂಸ್ಥಾಪಿಸಿರಿ, ವ ಆತು ಝಕಾತನ್ನು ಪಾವತಿಸಿರಿ. ಅದು ನಮಾಜ್ ಸರಿಯಾಗಬೇಕಾದರೆ ಝಕಾತ್ ಕೂಡ ಪಾವತಿಯಾಗಬೇಕು ಎಂಬ ಅರ್ಥ ಅದರಲ್ಲಿದೆ. ತಾವು ಕೇಳಿದ್ದೀರಿ ಯಾರಿಗೆಲ್ಲ ಝಕಾತ್ ಕೊಡುವಂತ, ಅಂದರೆ ಕೊಡುವ ಅರ್ಹತೆ ಇರುವ ವ್ಯಕ್ತಿಗಳು ಯಾರು ಅಂತ. ಕೊಡುವವರು ಯಾರು, ಕೊಡಬೇಕಾದವರು ಯಾರು, ಕೊಡಬೇಕಾದವರು. ಇಸ್ಲಾಮಿನಲ್ಲಿ ಒಬ್ಬ ಅವನು ಮುಸ್ಲಿಮನಾಗಿರಬೇಕು, ಬಾಲಿಗತ ಬುದ್ಧಿವಂತನಾಗಿರಬೇಕು. ಅವನಲ್ಲಿ ಒಂದು ನಿಸಾಬ್ ಅಂತ ಇದೆ. ಇಸ್ಲಾಮಿನ ಝಕಾತಿನ ಪ್ರಮಾಣ ನಿಸಾಬ್ ಅಂತ ಹೇಳ್ತಾರೆ. ಸಾಮಾನ್ಯ ಒಂದು ನಿಸಾಬ್. ಆ ನಿಸಾಬ್ ಅಂದರೆ ಅದು ಬಂಗಾರದ ಬಗ್ಗೆ ಹೇಳುವುದು, ಅದು 85 ಅಥವಾ 87 ಆ ಒಂದು ಏನು ಗ್ರಾಮ್ ಉಂಟ, ಅದು ಅಷ್ಟಂದರೆ ಒಂದು 10,500 ಸಮಾನವಾದ ಒಂದು ಪವನ್ ಅಷ್ಟು ಬಂಗಾರ ಒಬ್ಬನ ಕೈಯಲ್ಲಿ ಒಂದು ವರ್ಷ ಅವನ ಕೈಯಲ್ಲಿದ್ದರೆ, ಮತ್ತು ಬೆಳ್ಳಿ ಆದರೆ ಒಂದು 612 ಗ್ರಾಮ್ ತನಕ, ಆ ರೀತಿ ಒಂದು ವರ್ಷ ತನಕ ಅವನ ಕೈಯಲ್ಲಿದ್ದರೆ ಅದರಿಂದ 2.5 ಝಕಾತ್ ಪಾವತಿ ಮಾಡಬೇಕು. 2 ವರ್ಷ ಅದು ಶೇಕಡ ಝಕಾತ್ ಪಾವತಿ ಮಾಡಬೇಕು. ಇದು ಮುಸ್ಲಿಮನಾದ ಒಬ್ಬ ಇಂತಹ ಸಂಪತ್ತಿರುವ, ಆರ್ಥಿಕವಾಗಿ ಸಬಲೀಕರಣಗೊಂಡಂತಹ ಪ್ರತಿಯೊಬ್ಬ ಮುಸ್ಲಿಮನ ಮೇಲೆ ಕಡ್ಡಾಯವಾದಂತಹ ಕರ್ಮ. ಅದೊಂದು ವೇಳೆ ಕೊಡದಿದ್ದರೆ ಅವನು ಅಲ್ಲಾಹನ ದೃಷ್ಟಿಯಲ್ಲಿ ಒಬ್ಬ ಸತ್ಯ ನಿಷೇಧಿಯಾಗಿ ಕೂಡ ಮಾರ್ಪಡುವಂತಹ ಒಂದು. ಇಲ್ಲಿ ನೀವು ಹೇಳಿದ್ದೀರಿ ಗೋಲ್ಡ್ ಮತ್ತು ಸಿಲ್ವರ್, ಬೆಳ್ಳಿ ಮತ್ತು ಬಂಗಾರ, ಇದು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ವಾರ್ಷಿಕವಾಗಿ ಅವರ ಆದಾಯ ಬೇರೆ ಬೇರೆ, ಆಧುನಿಕ ಕಾಲಘಟ್ಟದಲ್ಲಿ ಟೆಕ್ನಾಲಜಿಯಲ್ಲಿದೆ,
ಇನ್ನಿತರ ಏನು ಕೂಡ ನಮ್ಮ ಇದು ಈ ನಿಸಾಬ್ ಅಂದರೆ ಇಷ್ಟಿಂಟು ನಾನು ಹೇಳಿದೆ ನಿಸಾಬ್ ಅಂತ ಇದೆ, ಒಂದು ನಿಶ್ಚಿತವಾದ ಪ್ರಮಾಣ ಇದೆ. ಆ ಪ್ರಮಾಣ ಅಷ್ಟು ಹಣ ನನ್ನ ಸಂಬಳ ನನ್ನ ಬಳಿ ಇದ್ದರೆ, ಒಂದು ವರ್ಷದ ಸಂಬಳವನ್ನು ನಾನು ಲೆಕ್ಕ ಮಾಡಿ ನನ್ನ ಅದರಿಂದ ಖರ್ಚು ವೆಚ್ಚಗಳನ್ನೆಲ್ಲ ಬಿಟ್ಟ ಮೇಲೆ, ಆದರೆ ನನ್ನ ಮಕ್ಕಳ ಮೇಲೆ, ನನ್ನ ಶಾಲೆಯ ಖರ್ಚು, ಮಕ್ಕಳ ಖರ್ಚು, ಫೀಸ್ನ ಇದೆಲ್ಲ ಬಿಟ್ಟು ಆ ನಿಸಾಬ್ ಎಷ್ಟು ಒಂದು ನಿಶ್ಚಿತವಾದ ಪ್ರಮಾಣ ನನ್ನ ಕೈಯಲ್ಲಿ ಉಳಿದರೆ ಅದಕ್ಕಾಗಿ ನಾನು ಈ ಸಂಪತ್ತನ್ನು ಇಷ್ಟು 2 ವರ್ಷ ಕೊಡಬೇಕು. ನಾನು ಒಂದು ವರ್ಷದ ಅವಧಿಯಲ್ಲಿ ಅದು ಕೇವಲ ಬಂಗಾರ ಮಾತ್ರವಲ್ಲ, ಅದು ಯಾವುದೇ ಸಂಬಳ ಆದರೂ ಕೂಡ ಯಾವ ರೀತಿಯಲ್ಲಿ ಅದು ನಮ್ಮ ಬಾಡಿಗೆ ಬರುವುದಾಗಿರಲಿ, ಅದು ಪ್ರಾಪರ್ಟಿ ಆಗಿರಲಿ, ಆ ರೀತಿ. ಈಗ ನಿತ್ಯ ಉಪಯೋಗಿ ಕೆಲವೊಂದು ವಸ್ತುಗಳಿರ್ತದೆ, ಮನೆ ಇರ್ತದೆ, ನಿತ್ಯ ಉಪಯೋಗಿ ಅದಕ್ಕೆ ಬಂಗಾರ ಇರ್ತದೆ, ಒಡವೆಗಳಿರ್ತದೆ. ನಿತ್ಯ ಉಪಯೋಗಿಸುವಂಥ ಒಡವೆಗಳಿಗೆ ಝಕಾತ್ ಇಲ್ಲ ಅಂತ ಬಹುಸಂಖ್ಯಾತ ಎಲ್ಲ ಮದ್ಹಬ್ಗಳ ಮತ್ತು ವಿದ್ವಾಂಸರ ಏಕಾಭಿಪ್ರಾಯ. ಮತ್ತು ಅದು ನೀವು ತಾವು ಕೇಳಿದಂತೆ ನಿತ್ಯೋಪಯೋಗಿ ಅಂದರೆ ನಮ್ಮ ಮನೆಗೆ ಅದರ ಅಭಿಪ್ರಾಯದಲ್ಲಿ ಹೇಳುವುದು, ಒಂದು ಸಲ ಕಟ್ಟಿದಾಗ ಆ ಕಟ್ಟಿದ ಒಂದು ಮೊತ್ತಕ್ಕೆ ಒಮ್ಮೆ ಝಕಾತು ಕೊಟ್ಟರೆ ಮತ್ತೆ ವರ್ಷ ಅದಕ್ಕೆ ಕೊಡಬೇಕಾಗಿಲ್ಲ. ಸ್ಥಳದ ಝಕಾತು ಕೂಡ ಹಾಗೆ. ಅದೇ ನಾವು ಅದು ಸ್ಥಳ ಮಾರುವುದಾದರೆ ಅದು ಕೊಡಬೇಕು, ಕೊಡಬೇಕು. ಅದು ಒಂದು ಮಾರಾಟಕ್ಕಾಗಿ ಇಟ್ಟಂತಹ ಸ್ಥಳವಾಗಿದ್ದರೆ ಅದಕ್ಕೂ ವರ್ಷ ಆ ರೂಪದಲ್ಲಿ ಕೊಡಬೇಕು. ನಾನು ಒಂದು ವೇಳೆ ನಾನು ಮನೆ ಕಟ್ಟುವಂಥ ಜಾಗ, ನಾನು ಮನೆ ಕಟ್ತಾ ಇದ್ದೇನೆ, ಆ ಮನೆ ಕಟ್ಟುವ ಸಂದರ್ಭದಲ್ಲಿ ಒಂದು ಮೊತ್ತ ಎಷ್ಟು ಮೊತ್ತ ಉಂಟು ಆ ಮೊತ್ತಕ್ಕೆ ಒಂದು ಸಲ ಝಕಾತು ಕೊಟ್ಟರೆ ವರ್ಷ ಎಲ್ಲ ವರ್ಷ ಪ್ರತಿ ವರ್ಷ ಅದಕ್ಕೆ ಕೊಡಬೇಕಾಗಲ್ಲ, ಅಗತ್ಯ ಇಲ್ಲ. ಅಭಿಪ್ರಾಯ. ಈ ಝಕಾತ್ ಕೊಡುವವರ ಬಗ್ಗೆ ನಮಗೆ ಈಗಾಗಲೇ ಸ್ವಲ್ಪ ಮಾಹಿತಿ ನೀವು ಹೇಳಿದ್ದೀರಿ, ಯಾರೆಲ್ಲ ಕೊಡಬೇಕು ಅಂತೇಳಿ. ಆರ್ಥಿಕವಾಗಿ ಸಬಲೀಕರಣಗೊಂಡ ಎಲ್ಲ ವ್ಯಕ್ತಿಗಳು, ವಿಶ್ವಾಸಿಗಳಾದ ಎಲ್ಲ ವ್ಯಕ್ತಿಗಳು ಝಕಾತನ್ನು ಕೊಡಬೇಕು, ಕಡ್ಡಾಯವಾಗಿದೆ. ಅದು ಅವರಲ್ಲಿ ಸ್ವಲ್ಪ ಪ್ರಮಾಣವಿರಲಿ, ಹೆಚ್ಚು ಪ್ರಮಾಣವಿರಲಿ, ಅದು 2.5 ಅವರು ಕೊಡಲೇಬೇಕಾಗ್ತದೆ. ಈಗ ಅದನ್ನು ಸ್ವೀಕರಿಸುವಂತಹ ಜನರು, ಈಗ ಎಲ್ಲರಿಗೂ ಅದನ್ನು ಕೊಡಬೇಕು ಅಥವಾ ಅದರಲ್ಲಿ ಲಿಮಿಟೆಡ್ ಇದೆ, ಇಷ್ಟು ಜನರಿಗೆ ಮಾತ್ರ ಕೊಡಬೇಕು ಎಂಬುದರ ಬಗ್ಗೆ ಇಸ್ಲಾಮಿನ ಪರಿಕಲ್ಪನೆ ಏನು? ಕುರಾನ್ನಲ್ಲಿ ಸೂರಾ ತೌಬಾದ 66ನೇ ಸೂಕ್ತದಲ್ಲಿ, ಅಂದರೆ ಕುರಾನ್ನ 9ನೇ ಅಧ್ಯಾಯವಾದಂತಹ 60ನೇ ಸೂಕ್ತದಲ್ಲಿ ಅಲ್ಲಾಹನು ಈ ರೀತಿ ಹೇಳ್ತಾನೆ, ಇನ್ನಮ ಸದಕಾತು ಲಿಲ್ ಫುಕರಾಯಿ ವಲ್ ಮಸಾಕೀನಿ ವಲ್ ಆಮಿಲೀನ ಅಲೈಹಾ ವಲ್ ಮುಅಲ್ಲಫತಿ ಕುಲೂಬುಹುಂ ವಫಿ ರಿಕಾಬಿ ವಲ್ ಗಾರಿಮೀನ ವಫಿ ಸಬೀಲಿಲ್ಲಾಹಿ ವಬ್ನಿ ಸಬೀಲ್ ಫರೀದತಂ ಮಿನಲ್ಲಾಹ್ ವಲ್ಲಾಹು ಅಲೀಮುನ್ ಹಕೀಮ್ ಔ ಕಮಾ क़ಾಲ ಅಲ್ಲಾಹು ಫಿ ತನ್ಜೀಲಿಲ್ ಕರೀಮ್. ಅಲ್ಲಾಹನು ಹೇಳ್ತಾನೆ, ಈ ಝಕಾತ್ ಎಂದರೆ ಕೊಡಬೇಕು ಈ ಕಡ್ಡಾಯ ದಾನಗಳು ಫಕೀರರಿಗೆ, ಅಂದರೆ ಬಡವರಿಗೆ ಮತ್ತು ಮಿಸ್ಕೀನ್ ದರಿದ್ರರಿಗೆ, ಈ ನಿರ್ಬಂಧ ದಾನಗಳ ಈ ಕಾರ್ಯಗಳಲ್ಲಿ ನೇಮಕಗೊಂಡವರಿಗೆ ಮತ್ತು ನವ ಮುಸ್ಲಿಮರಿಗೆ ಮತ್ತು ಕೊರಳು ಬಿಡಿಸುವುದಕ್ಕೆ ಸಾಲಗಾರರಿಗೆ ನೆರವು ನೀಡಲಿಕ್ಕಾಗಿ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಮತ್ತು ಪ್ರಯಾಣಿಕರ ಸತ್ಕಾರಕ್ಕಾಗಿ ಖರ್ಚು ಮಾಡಲಿಕ್ಕಾಗಿ ಈ ಸಂಪತ್ತನ್ನು ನೀವು ಬಳಕೆ ಮಾಡಬೇಕು. ಇದು ಅಲ್ಲಾಹನ ಕಡೆಯ ಕಡ್ಡಾಯವಾದಂಥ ಒಂದು ಆದೇಶವಿದು. ಅಲ್ಲಾಹನು ಸರ್ವಜ್ಞನು ಮಹಾಧೀಮಂತನಾಗಿದ್ದಾನೆ ಈ ಆಯತಿನ ಅರ್ಥ. ಇಷ್ಟು ಈ ವಿಭಾಗಗಳಿಗೆ ನಾವು ಝಕಾತ್ ಕೊಡುವಾಗ ಈ ಕೆಟಗರಿಯಲ್ಲಿ ಬರುವಂಥ ಜನರಿಗೆ ಈ ಝಕಾತನ್ನು ಪಾವತಿ ಮಾಡಬೇಕು. ಅದು ನಮ್ಮ ಕುಟುಂಬದವರಾಗಿರಲಿ, ಹೊರಗಿನವರಾಗಿರಲಿ. ಇದರಲ್ಲಿ ಈಗ ನೀವು ಒಂದೊಂದೇ, ಈಗ ಫಕೀರ್, ಮಿಸ್ಕೀನ್ ಇವರ ನಡುವಂತಹ ವ್ಯತ್ಯಾಸಗಳೇನು? ಫಕೀರ್ ಅಂದರೆ ಅವನು ಸಂಪಾದಿಸ್ತಾನೆ, ಆದರೆ ಅವನು ಸಂಪಾದನೆ ಮಾಡಲು ಅದು ಸಾಕಾಗುವುದಿಲ್ಲ. ಅಂದರೆ ಸಂಪಾದನೆ ಕೆಲವೊಮ್ಮೆ ಅವನು ರೋಗಿಯಾಗಿರ್ಬೋದು, ಸಂಪಾದನೆ ಮಾಡುವುದಿಲ್ಲ. ನಾವು ಹೇಳೋದು ತುಂಬ ಬಡವನಾದ ವ್ಯಕ್ತಿ, ಅವನಿಗೆ ಸರಿಯಾದ ಕೆಲಸ ಕೂಡ ಇಲ್ಲ, ಒಂದು ಸರಿಸಮಾನವಾದ ಕೆಲಸ ಇಲ್ಲ. ಈ ರೀತಿ ಒಂದು ವ್ಯಕ್ತಿ, ಆ ವ್ಯಕ್ತಿ ಎಲ್ಲರಲ್ಲೂ ಅವನು ಬೇಡ್ತಾ ಇರ್ತಾನೆ. ಇಂತಹ ವ್ಯಕ್ತಿಯನ್ನು ಗುರುತಿಸಿ ಬೇಡುವವರು ಕೂಡ ಫಕೀರಲ್ಲಿ ಬರ್ತಾರೆ. ಅವ್ರು ಬೇಡ್ತಾ ಹೋಗಿ, ಫಕೀರ್ ಅಂದರೆ ಬೇಡ್ತಾ ಹೋಗುವವನು, ಅವನು ಬೇಡ್ತಾನೆ. ಇಸ್ಲಾಂ ಬೇಡುವುದಕ್ಕೆ ಆಸ್ಪದ ಕೊಡುವುದಿಲ್ಲ, ಆದರೆ ಅವನು ಆ ಒಂದು ಸಂದರ್ಭದಲ್ಲಿ ಆ ರೂಪದಲ್ಲಿ ಅವನು ಬೇಡುವಂಥ ಒಂದು ಅವಸ್ಥೆಗೆ ತಲುಪಿದಾಗ ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಈ ಝಕಾತ ಪಾವತಿಯನ್ನು ಕೊಟ್ಟು ಅವನನ್ನು ಆ ಬೇಡುವುದರಿಂದ ಮತ್ತು ಆ ಬಡತನದಿಂದ ಅವನನ್ನು ದೂರ ಮಾಡುವ, ಸ್ವಾವಲಂಬಿಯಾಗಿ ಮಾಡುವ ಒಂದು ಉದ್ದೇಶ. ಎರಡನೆಯದು ಮಿಸ್ಕೀನ್ ಅಂದರೆ ಅವನಿಗೆ ಅದರ ಅರ್ಥವೇ ಅವನು ಯಾರೊಂದು ಕೇಳುವುದಿಲ್ಲ, ಸ್ವಾಭಿಮಾನಿ. ಅವನು ಕೆಲಸಕ್ಕೆ ಹೋಗ್ತಾನೆ, ಆದರೆ ಅವನಲ್ಲಿ ಏನು ಸಂಬಳ ಏನು ಸಿಗ್ತದೆ ಅದು ಆ ಕುಟುಂಬಕ್ಕೆ ಸಾಕಾಗುವುದಿಲ್ಲ, ಆದಾಯ ಸಾಕಾಗುವುದಿಲ್ಲ. ಇಂಡಿಯನ್ ಫ್ಯಾಮಿಲಿ ಒಂದು ಏನು ಮೀಡಿಯಂ ಫ್ಯಾಮಿಲಿ ಅಂತ ಹೇಳ್ಬೋದು. ಆ ರೀತಿ
ಅದು ಅವರಿಗೆ ಕಸುಬಿದೆ, ಕೈಯಲ್ಲಿ ಆದಾಯ ಇದೆ. ಶ್ರೀಮಂತರು ಅಲ್ಲ, ಇತ್ತ ಬಡವರು ನಡು ಮಧ್ಯೆಯಲ್ಲಿರುವಂಥ ವ್ಯಕ್ತಿಗಳು ಅವರಿಗೆ ಮಿಸ್ಕೀನ್ ಅಂತ ಇಸ್ಲಾಂ ಹೇಳಿ. ಮತ್ತೊಂದು ವಲ್ ಆಮಿಲೀನ ಅಲೈಹ, ಅಂದರೆ ಪ್ರವಾದಿಯ ಕಾಲದಲ್ಲಿ ಜಕಾತನ್ನು ಕಲೆಕ್ಟ್ ಮಾಡುವಂಥ ವ್ಯವಸ್ಥೆ ಇತ್ತು. ಜಕಾತನ್ನು ಕಲೆಕ್ಟ್ ಮಾಡಲು ಕೆಲವು ಸಂಗ್ರಹಿಸುವಂತಹ ವ್ಯಕ್ತಿಗಳಿದ್ದರು, ಲೇಬರ್ಸ್ಗಳಿದ್ದರು. ನಾವು ಅಕೌಂಟೆಂಟ್ ಅಂತ ಹೇಳ್ತೇವೆ, ಅಕೌಂಟೆಂಟ್ ಆ ರೀತಿಯ ಕೆಲವು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡುವವರು, ಆ ರೀತಿ ಅಧಿಕಾರಿಗಳಿದ್ದರು. ಆ ಅಧಿಕಾರಿಗಳಿಗೆ ಈ ಜಕಾತಿಂದ ಅವರ ಮಾಸಿಕವಾಗಿ ಸಂಬಳ ಎಂಬ ರೂಪದಲ್ಲಿ ಅವರಿಗೆ ಕೊಡಲಾಗ್ತಾ ಇತ್ತು. ಮತ್ತು ಮನವೊಲಿಸಬೇಕಾದ ಅಗತ್ಯವಿರುವ ಅಲ್ಲಫತಿ ಕುಲು, ಅಂದರೆ ಇದಕ್ಕೆ ಒಂದು ಹಲವು ರೀತಿಯ ವ್ಯಾಖ್ಯಾನಗಳಿವೆ. ಒಂದು ಒಳ್ಳೆಯ ವ್ಯಾಖ್ಯಾನ ಅಂದರೆ ನವ ಮುಸ್ಲಿಮರು ಅವರು ಮುಸ್ಲಿಮರಾಗಿ ಬರ್ತಾರೆ, ಹಾಗೆ ಬರುವಾಗ ಎಲ್ಲವೂ ಬಿಟ್ಟು ಬರ್ತಾರೆ. ಅವರು ಆ ಸಂದರ್ಭ ಅವರ ಕೈಲಿ ಏನು ಇರುವುದಿಲ್ಲ, ಅವರು ಸ್ವಾವಲಂಬಿಯಾಗಿ ಮಾಡುವ ಒಂದು ಆತನಾಗ ಆ ಉದ್ದೇಶದಲ್ಲಿ ಇವರಿಗೆ ಈ ಜಕಾತ್ನ ಪಾವತಿ ಜಕಾತಿನ ಹಣದಿಂದ ವ್ಯಾಪಾರ ಮಾಡಿ ಕೊಡಬಹುದು. ವ್ಯಾಪಾರ ಮಾಡಿ ಅವರು ಸ್ವಾವಲಂಬಿಯನ್ನು ಮಾಡಲು ಇದು ಪ್ರಯತ್ನಿಸಬಹುದು. ಮತ್ತು ಕರುಳು ಬಿಡಿಸುವುದಕ್ಕೆ, ಅಂದರೆ ಒಫಿರ್ ರಿಖಾಬ್, ಅಂದರೆ ಕಳ್ಳ ಕೇಸುಗಳಲ್ಲಿ ನಿರಪರಾಧಿಗಳಾಗಿ ಅವರು ಜೈಲಲ್ಲಿರುವವರು, ಅವರು ನಿಜವಾಗಿ ಅವರ ಅಪರಾಧಿಗಳಲ್ಲ. ಅವರಲ್ಲಿ ಹೊರಗೆ ಬರಲು, ಜಾಮೀನು ತೆಗೆಯಲು ಹೊರಗೆ ಬರಲು ಅವರಲ್ಲಿ ಹಣ ಇಲ್ಲ, ಅಷ್ಟು ಬೇಕಾದಷ್ಟು ಹಣವೂ ಇಲ್ಲ. ಆ ಸಂದರ್ಭಗಳಲ್ಲಿ ಅವನೊಬ್ಬ ಅದು ನಿರಪರಾಧಿ ಅಂತ ನಮಗೆ ಭಾಸವಾದರೆ ಆ ರೀತಿ ಆ ವ್ಯಕ್ತಿಯನ್ನು ಅವನನ್ನು ಜೈಲಿಂದ ಹೊರಗೆ ತೆಗೆಯಲು ಈ ಹಣವನ್ನು ಅದೇ ನಾವು ಇಂದು ಪತ್ರಿಕೆಯಲ್ಲಿ ಕಾಣ್ತೇವೆ. ಸಣ್ಣ ಸಣ್ಣ ವಿಚಾರಗಳಿಗೆ ಎಷ್ಟೋ ವರ್ಷಗಳ ಕಾಲ ಅವರು ಜೈಲಲ್ಲಿ ಇರ್ತಾರೆ. ಅವರಿಗೆ ಒಂದು ಲಾಯರ್ ಹಣ ಕೊಡ್ಲಿಕ್ಕೆ ಇರುವುದಿಲ್ಲ, ಅವ್ರು ಫೈಟ್ ಮಾಡಲು ಆ ರೀತಿ ಅಂತ ಸಂದರ್ಭಗಳಲ್ಲಿ ಹಣವನ್ನು ಜಕಾತಿನ ಹಣವನ್ನು ಪಾವತಿ ಮಾಡಿ ಅದು ಬಳಕೆ ಮಾಡಬಹುದು ಎಂಬ ಉದ್ದೇಶ. ಅದನ್ನು ಆಧುನಿಕವಾದ ವಿದ್ವಾಂಸರು ಕೊಡುವಂಥ ವ್ಯಾಖ್ಯಾನ. ಮತ್ತು ಸಾಲಗಾರರಿಗೆ, ಅಂದರೂ ಅವರು ಅವರು ಹಯ್ಯಾಶಿ ಅಥವಾ ಆಡಂಬರ ಜೀವನಕ್ಕಾಗಿ ಮಾಡಿದ ಸಾಲಗಾರ ಅಲ್ಲ. ಅವರು ಸ್ವತಃ ಬದುಕಿಗೋಸ್ಕರ ತನ್ನ ಮನೆ ಕಟ್ಟಲು ಅಥವಾ ಇನ್ನಿತರ ತನ್ನ ಫ್ಯಾಮಿಲಿಯನ್ನು, ಕುಟುಂಬವನ್ನು ನಡೆಸಲು ಈ ರೀತಿ ತುಂಬ ಅವರು ಮಜಬೂರಾಗಿ ಕೆಲವೊಂದು ಸಂಕಷ್ಟಗಳಲ್ಲಿ ಅವರು ವ್ಯಾಪಾರದಲ್ಲಿ, ಈಗ ಕೃಷಿಕರಿಗೆ, ಅವರಿಗೆ ರೈತರಿಗೆ ಆ ರೀತಿ ನೆರೆ ಬಂದು ಅಥವಾ ಮಳೆಯ ಸಂದರ್ಭಗಳಲ್ಲಿ, ಸಂಕಷ್ಟಗಳಲ್ಲಿ, ಅನಾಹುತ, ಅಂತಹ ವ್ಯಕ್ತಿಗಳಿಗೆ, ಸಾಲಗಾರದವರಿಗೆ ಇಂತಹ ಅದನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ವ್ಯಕ್ತಿ ಅದಕ್ಕೆ ಅರ್ಹ ವ್ಯಕ್ತಿ ಎಂದಾದರೆ ಈ ಜಕಾತ್ನ ಹಣದಿಂದ ಅವನನ್ನು ಕಾಪಾಡಬಹುದು ಎಂಬ ಉದ್ದೇಶ ಇದರಲ್ಲಿದೆ. ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಮತ್ತು ಪ್ರಯಾಣಿಕ ಸತ್ಕಾರಕ್ಕಾಗಿ, ಅಂದರೆ ಅಲ್ಲಾಹನ ಮಾರ್ಗದಲ್ಲಿ ಕೆಲಸ ಮಾಡುವಲು, ಈ ಅಲ್ಲಾಹನ ಮಾರ್ಗದಲ್ಲಿ ಅಂದರೆ ಇಸ್ಲಾಂ ಒಂದು ಜನರ ಸೇವೆಗೈಯಲು ಮಾಡುವಂಥ, ಸಮಾಜದ ಉನ್ನತಿಗಾಗಿ, ಒಳ್ಳೆಯ ಒಂದು ಸಬಲೀಕರಣಕ್ಕಾಗಿ ಮತ್ತು ಒಳ್ಳೆಯ ಪ್ರಜೆಗಳನ್ನು ನಿರ್ಮಿಸಿ ಶೈಕ್ಷಣಿಕ ರಂಗದಲ್ಲಿ ಆ ರೀತಿ ಇದನ್ನು ಬಳಕೆ ಮಾಡ್ಬೋದು. ಮತ್ತು ಒಬ್ನಿಸ್ ಸಬೀಲ್ ಅಂದರೆ ಏನಾದರೂ ಪ್ರಯಾಣಿಕ, ಯಾರದೋ ಊರಿನ ಒಬ್ಬ ವ್ಯಕ್ತಿ ಬಂದ, ಅವನು ನಿಜವಾಗಿ ಒಬ್ಬ ಶ್ರೀಮಂತನಾಗಿರ್ಬೋದು, ಇಲ್ಲಿ ಬಂದು ಮುಟ್ಟಿದಾಗ ಅವನ ಏನು ದರೋಡೆಕೋರು ಅವನ ಮೇಲೆ ಅಟ್ಯಾಕ್ ಮಾಡಿದ್ರು, ಆಕ್ರಮಣ ಮಾಡಿದ್ರು, ಅವನ ಹಣ ಎಲ್ಲವನ್ನು ಕಬಳಿಸಿಬಿಟ್ರು. ಮತ್ತು ಅವನಲ್ಲಿ ಏನು ಒಂದು ಆ ಸಂದರ್ಭದಲ್ಲಿ ಅವನು ಬಡವನಾಗಿ ಬಿಟ್ಟ, ಅವನ ಮರಳಿ ಹೋಗಲು ಕೂಡ ಅವನಲ್ಲಿ ಹಣ ಇಲ್ಲ. ಅಂಥ ಸಂದರ್ಭಗಳಲ್ಲಿ ಅದನ್ನು ಕೂಲಂಕುಷವಾಗಿ ಅದು ಅಧ್ಯಯನ ಮಾಡಿ ಆ ವ್ಯಕ್ತಿ ಅಂತಹ ಅರ್ಹ ವ್ಯಕ್ತಿ ಎಂದಾದರೆ ಈ ವ್ಯಕ್ತಿಗೆ ಜಕಾತ್ನ ಅರ್ಹತೆ ಇದೆ ಕೊಡ ಹಣ ಪಡೆಯಲು ಅರ್ಹತೆ ಇದೆ ಅಂತ ಈ ಕುರಾನ್ನಲ್ಲಿ 8 ವಿಭಾಗಗಳಿಗೆ ನಾವು ಮುಖ್ಯವಾಗಿ ಅವರನ್ನು ಪರಿಗಣಿಸಬೇಕು. ನೀವು ಹೇಳಿದಂತೆ ಇದರಲ್ಲಿ ಆಮಿಲೂನ ಅಲಿಹ ಎಂಬ ಪದವನ್ನು ಕೂಡ ಬಳಸಿದ್ದೀರಿ. ವರ್ಕ್ ಮಾಡುವವರಿಗೆ ಈ ಇಂದು ಭಾರತದಲ್ಲಿ ಆ ಆಮಿಲೂನ ಅಲಿಹ ಕಲೆಕ್ಟ್ ಮಾಡಿ ಒಂದು ಸಾಮೂಹಿಕ ಜಕಾತ್ ಕೊಡುವಂಥ ಒಂದು ಅವಕಾಶವಿದೆ, ಅದಕ್ಕೆ ಅದು ಪ್ರಸ್ತುತವೇ? ನೋಡಿ, ಅದು ಎಲ್ಲ ಕಡೆ ಅದು ಪ್ರಸ್ತುತ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಹೀಗೆ ಅದು ಕೊಡ್ಬೋದು. ಒಂದು ವೇಳೆ ಒಂದು ನಂಬಲರ್ಹವಾದ ವಿಶ್ವಾಸಾರ್ಹವಾದ ಒಂದು ಸಂಘಟನೆಯೋ ಅಥವಾ ನಮಗೆ ಅಂತಹ ಒಂದು ಅವಸ್ಥೆ ಇಲ್ಲದಿದ್ದರೆ ಒಂದು ವಿಶ್ವಾಸಾರ್ಹವಾದ ಸಂಘಟನೆ ಮೂಲಕ ಅವರು ಕೊಡುವುದಾದರೆ ಅದು ಅಂತಹ ಈ ಕುರಾನ್ನಲ್ಲಿ ಉಲ್ಲೇಖಿಸಲಾದಂತಹ 8 ವಿಭಾಗಗಳನ್ನು ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ತಲುಪಿಸುವಂತಹ ಒಂದು ಪ್ರಾಮಾಣಿಕವಾದ
ಒಂದು ತ್ಯಾಗ ಕೆಲಸವನ್ನು ಇವರು ಮಾಡುವ ಸಂಘಟನೆಯನ್ನು ನಮಗೆ ಮನವೊಲಿಕೆ ಆದರೆ ನಾವು ಭಾಸವಾದರೆ ಆ ರೀತಿ ಅವರಿಗೆ ನಮ್ಮ ವೈಯಕ್ತಿಕ ಜಕಾತ್ ಕೊಡ್ಬೋದು. ಆ ರೀತಿ ಕೊಟ್ಟು ಎಲ್ಲರೂ ನೋಡಿ ಒಬ್ಬನು ಕೊಡುವಾಗ ಅಷ್ಟೊಂದು ಏನು ಪ್ರಭಾವ ಬೀರ್ಲಿಕ್ಕಿಲ್ಲ. ಎರಡು ನಮ್ಮ ಮನೆ ಎಲ್ಲರೂ ಒಟ್ಟು ಸೇರಿ ಜಕಾತ್ನ ಮುಖ್ಯ ಉದ್ದೇಶ ಏನೆಂದರೆ ಬಡತನ ನಿವಾರಣೆ. ನಾವು ಎಲ್ಲ ಸಂಕಷ್ಟ ಬಡತನ ನಿವಾರಣೆ ಸಂಪೂರ್ಣ ಇಸ್ಲಾಮಿನ ಮುಖ್ಯ ಉದ್ದೇಶ ಆ ಬಡತನವನ್ನು ನಿವಾರಿಸಬೇಕು ಅಂತ. ಆ ಬಡತನ ನಿವಾರಣೆ ಮಾಡಬೇಕಾದರೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಒಂದು 500 ರೂಪಾಯಿ ಕೊಟ್ಟ ಮೊದಲಿಗೆ ಅವನ ಬಡತನ ನೀಗಿ ಹೋಗುವುದಿಲ್ಲ. ಅದು ನಾವು ಒಂದು ಕಲೆಕ್ಟಿವ್ ಆಗಿ ಸಾಮೂಹಿಕವಾಗಿ ಅಟ್ಲೀಸ್ಟ್ ನಾವು ನಮ್ಮ ಮನೆಯವರೇ, ನಮ್ಮ ಸಹೋದರರು, ನಮ್ಮ ಯಾರು ಸಿಬ್ಲಿಂಗ್ಸ್ ಇದ್ದಾರೆ ಮನೆಯವರೆಯವರು, ಆ ಮನೆಯವರ ಜಕಾತನ್ನು ಕಲೆಕ್ಟ್ ಮಾಡಿ ನಮ್ಮ ಕುಟುಂಬದಲ್ಲೋ ಅತ್ಯಂತ ಬಡ ವ್ಯಕ್ತಿ ಈ ಜಕಾತ್ಗೆ ಅರ್ಹವಾದಂಥ ಈ 8 ವಿಭಾಗಗಳು ಯಾರಿದ್ದಾರೋ ಅವರನ್ನು ಗುರುತಿಸಿ ಅವನಿಗೆ ಒಂದು ಸ್ವಾವಲಂಬಿಯಾಗಲು ವ್ಯಾಪಾರವೋ ಆ ರೀತಿಯೊಂದು ಏನು ಮಾಡಿಕೊಟ್ರೆ ಅವನು ಅದನ್ನು ಆ ರೂಪದಲ್ಲಿ ಅವನು ಕಸುಬು ಮಾಡ್ತಾ ಇರ್ಬೋದಲ್ಲ. ಆ ರೀತಿ ಅವನನ್ನು ಏನು ಅಟ್ಲೀಸ್ಟ್ ಅವನು ಜಕಾತ್ ಕೊಡುವ ಅರ್ಹತೆಗೆ ಅವನು ತಲುಪಲಿಲ್ಲದಿದ್ದರೂ ಅವನು ಬೇಡುವುದರಿಂದ ಕೂಡ ಅವನು ಮುಕ್ತವಾಗ್ತಾನೆ. ಇದು ಭಾರತದಲ್ಲಿ ಇಂತಹ ಒಂದು ಜಕಾತ್ ವ್ಯವಸ್ಥೆಗೆ ಅದು ಒಂದು ಪ್ರಸ್ತುತ ಕಾಣ್ತದೆ ನಿಮಗೆ? ಭಾರತ ಅಂತಲ್ಲ, ಮುಸ್ಲಿಮರು ಇಸ್ಲಾಮಿ ರಾಷ್ಟ್ರವು ಅಥವಾ ಇನ್ಯಾವುದೂ ಇದಿಲ್ಲ. ನಾವು ತೆರಿಗೆಯನ್ನು ಕಟ್ತಾ ಇದ್ದೇವೆ, ಸ್ಟೇಟ್ ತೆರಿಗೆ, ಕೇಂದ್ರದ ತೆರಿಗೆ. ಈ ಸಂದರ್ಭದಲ್ಲಿ ಜಕಾತು ಕೂಡ ನಾವು ಪಾವತಿಸುವಾಗ ಅದು ಹೇಗೆ? ನೋಡಿ, ಜಕಾತ್ ಎಂಬುದು ಧಾರ್ಮಿಕವಾದ ಕಾರ್ಯ, ಅದೊಂದು ಇಬಾದತ್, ಆರಾಧನಾ ಕರ್ಮ. ಮತ್ತು ತೆರಿಗೆ ಎಂಬುದು ರಾಷ್ಟ್ರೀಯ ಒಂದು ದೇಶದ ಒಂದು ವಿಷಯ. ಅದು ನಾವು ಒಂದು ದೇಶದ ಅದೇ ರಸ್ತೆ, ನಮಗೆ ಬೇಕಾದಂತಹ ರಸ್ತೆಗಳು, ಈ ಹಾಸ್ಪಿಟಲ್ಗಳು, ಇದೆಲ್ಲ ಅವರು ಮಾಡಿಕೊಡ್ತಾರೆ. ಅದಕ್ಕಾಗಿ ನಾವು ಕಟ್ಟುವಂಥ ಟ್ಯಾಕ್ಸ್, ಅದು ತೆರಿಗೆ ಅಷ್ಟೇ. ಅದು ಒಬ್ಬ ಮುಸ್ಲಿಮನಾಗಿ, ಒಬ್ಬ ಒಳ್ಳೆಯ ಮುಸ್ಲಿಮನಾಗಿ ಅವನು ಯಾವ ದೇಶದಲ್ಲಿ ಬದುಕುತ್ತಾನೋ ಆ ದೇಶದ ಕಾನೂನು ಗೌರವಿಸಬೇಕು. ಅವನು ಆ ಗೌರವದಿಂದ ಕಾಣುವಂಥ ಆ ದೇಶದಲ್ಲಿ ಅವನು ಆ ದೇಶದ ಏನೆಲ್ಲ ಆಜ್ಞೆಗಳಿವೆ ಅದನ್ನು ಪಾಲಿಸಬೇಕು. ಅದರಲ್ಲಿ ತೆರಿಗೆ, ನಮ್ಮ ಭಾರತ ದೇಶ ಒಂದು ಆಜ್ಞೆ, ಇಲ್ಲಿ ಆ ದೇಶ ಅದು ನಾವು ಪಾಲಿಸಬೇಕು. ಜಕಾತ್ ಎಂಬುದು ನೋಡಿ, ತೆರಿಗೆ ಎಂಬುದು ಇಂಥ 8 ವಿಭಾಗ ಹುಡುಕಿಕೊಂಡು ಕೊಡುವಂಥ ವ್ಯವಸ್ಥೆ ಅಲ್ಲ. ಅದು ಸಾರ್ವಜನಿಕವಾಗಿ ಎಲ್ಲರಿಗೂ ಸಿಗುವಂಥ ಸವಲತ್ತುಗಳು, ಅದಕ್ಕೆ ಬಳಕೆ ಆಗ್ತದೆ. ಅದನ್ನು ಪಾಲ್ಗೊಳ್ತಾನೆ. ಇದು ಜಕಾತ್ ಅಂದರೆ ಅರ್ಹ ವ್ಯಕ್ತಿಗಳಿಗೆ ತಲುಪುವಂಥ ಒಂದು ಧಾರ್ಮಿಕ ಕರ್ಮ. ಜನರಲ್ಲಿ ತೆರಿಗೆ ನಾವು ಕಟ್ತೇವೆ ಮತ್ತೆ ಜಕಾತು ಕೊಟ್ಟದ್ದು ಹೊರೆ ಆಗ್ತದೆ, ಹಾಗೆಲ್ಲ ಒಂದು ಚರ್ಚೆಗಳು ಸಾಮೂಹಿಕವಾಗಿ. ಜಕಾತ್ನ ಅರ್ಥವೇ ವೃದ್ಧಿ. ಅಲ್ಲ ಏನು ಮಾಡ್ತಾನೆ, ಅದರಲ್ಲಿ ಸಮೃದ್ಧಿ ಕೊಡುತ್ತಾನೆ ಅಂತ. ಅದೇ ರೀತಿ ಈಗ ಉಪವಾಸದ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ, ಯಾರಿಗಾದರೂ ಬಡವರಿಗೆ ಒಂದಿಷ್ಟು ರೊಕ್ಕ ಕೊಟ್ಟರೆ, ಹಣ ಕೊಟ್ಟರೆ ಅದು ಜಕಾತ್ ಕೊಟ್ಟೆ ಅಂತ ಹೇಳೋದು, ಅಥವಾ ಇನ್ನಿತರ ಏನಾದರೂ ಸಹಾಯ ಡೊನೇಷನ್ ಕೊಟ್ಟರೆ ಅದನ್ನು ಜಕಾತ್ ಕೊಟ್ಟೆ ಅಂತ ಹೇಳೋದು. ಈ ಸಂದರ್ಭದಲ್ಲಿ ಜಕಾತ್ ಮತ್ತು ಸದಕ, ಇನ್ನೊಂದು ಇಸ್ಲಾಮಿನಲ್ಲಿರುವಂತಹ ಒಂದು ಐಚ್ಛಿಕ ದಾನ ಧರ್ಮ ಅಂದರೆ ಸದಕ. ಜಕಾತ್ ಮತ್ತು ಸದಕ, ಜಕಾತ್ ಬಗ್ಗೆ ಈಗಾಗಲೇ ನೀವು ಹಲವಾರು ವಿಷಯಗಳನ್ನು ಅಂತಿದ್ದೀರಿ. ಇದರ ನಡುವೆ ಇರುವಂತಹ ವ್ಯತ್ಯಾಸಗಳು ನೋಡಿ. ಜಕಾತ್ ಎಂಬುದು ನಾನು ಹೇಳಿದ ಕಂಡೀಷನ್, ಅದಕ್ಕೆ ಹಲವು ಷರತ್ತುಗಳಿವೆ. ಅದು 1 ವರ್ಷ ತುಂಬಬೇಕು. ಅದು ಸಂಪೂರ್ಣವಾಗಿ ಲೆಕ್ಕ ಮಾಡಿ ನನ್ನ ಇಷ್ಟ ಬಂದಂತೆ ಕೊಡುವಂಥ ಒಂದು ವ್ಯವಸ್ಥೆ ಅಲ್ಲ ಅದು ಜಕಾತು ಎಂಬುದು. ಅದು ನಾನು ಲೆಕ್ಕ ಎಲ್ಲ ಸರಿ ಪರಿಶೋಧಿಸಿ ಆ ರೀತಿ ನನ್ನ ಸಂಬಳದ, ನನ್ನ ಬಂಗಾರದ ಎಲ್ಲ, ಬೆಳ್ಳಿಯ ಪ್ರಾಪರ್ಟಿ ಏನೆಲ್ಲ ಇದೆಯೋ ಸೇವಿಂಗ್ಸ್ ಅದನ್ನೆಲ್ಲ ಲೆಕ್ಕ ಮಾಡಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ನ ಜಕಾತ್, ಆ ಪರ್ಸೆಂಟೇಜ್ ಅಷ್ಟೇ ಕೊಡಬೇಕು ಹೊರತು ನನಗೆ ಇಷ್ಟ ಬಂದರೆ ಕೊಡುವುದಲ್ಲ ಜಕಾತ್. ಜಕಾತ್ ಎಂಬುದು ಆ ರೀತಿ ಒಂದು ಕಡ್ಡಾಯವಾದ ಕರ್ಮ. ಸದಕ ಎಂಬುದು ಅದು ಒಂದು ಐಚ್ಛಿಕವಾದ ಕರ್ಮ. ಅದಕ್ಕೆ ವರ್ಷ ಆಗಬೇಕೆಂದಿಲ್ಲ, ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಇರಬೇಕೆಂದಿಲ್ಲ. ಅದು ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಯಾರಿಗೂ ಕೊಡ್ಬೋದು. ಆ ರೀತಿ ಅರ್ಹತೆ ನಮಗೆ ಯಾವಾಗ ಬೇಕಾದರೂ ಕೊಡ್ಬೋದು. ದಿನಾಲು ಕೊಡ್ಬೋದು, ತಿಂಗಳು ಕೊಡ್ಬೋದು, ಅದು ಎಷ್ಟು ಬೇಕಾದರೂ ಕೊಡ್ಬೋದು. ಅದಕ್ಕೆ ಏನು ಒಂದು ನಿಶ್ಚಿತವಾದ ಪ್ರಮಾಣ ಅಂತ ಇಲ್ಲ. ಈ ಜಕಾತ್ನಲ್ಲೂ ಹಾಗೆ, ಈಗ ಉಪವಾಸ ಬಂದರೆ ಎಲ್ಲರೂ ಜಕಾತು ಕೊಡೋದು, ಅದು ಒಂದು ಚಾಲಿಯೋ ಗೊತ್ತಿಲ್ಲ, ಆ ರೀತಿಯಾಗಿ ಒಂದು ಸಂಪ್ರದಾಯ ಬೆಳೆದು ಬಿಟ್ಟಿದೆ. ಜಕಾತ್ ಅಂದರೆ ವರ್ಷಂಪ್ರತಿ ಕೊಡಲಿಕ್ಕೆ, 1 ವರ್ಷದಿಂದ ಇನ್ನೊಂದು ವರ್ಷದ ಅವಧಿ. ಉಪವಾಸದಲ್ಲಿ ಕೊಡುವುದಾದರೆ ಅದರಲ್ಲಿ ಏನಾದರೂ ಹೆಚ್ಚು ಪುಣ್ಯ ಸಿಗುವ ಆ ಥರದ್ದೇನಾದರೂ ಇದೆಯೇ? ಜಕಾತ್ಗೆ ನಾನು ಹೇಳಿದ ಹಾಗೆ 1 ವರ್ಷ ತುಂಬಬೇಕು. ಒಂದು ವೇಳೆ ಒಬ್ಬ ವ್ಯಕ್ತಿ ಜಕಾತನ್ನು ಒಂದು ರಂಜಾನಿಂದ ಮತ್ತೊಂದು ರಂಜಾನ್ ಅವನಿಗೆ ಲೆಕ್ಕ ಮಾಡೋದಾದರೆ ಆ ರೀತಿ ಕೊಡ್ಬೋದು. ಇನ್ನು ಪ್ರವಾದಿ ಸಲಾಹು ವಸಲ್ಲಂ ರಮದಾನ್ನಲ್ಲಿ ಅತ್ಯಧಿಕವಾಗಿ ಸದಕ ದಾನ ಧರ್ಮ ಮಾಡ್ತಾ ಇದ್ದರು ಎಂಬ ಹದೀಸುಗಳಿವೆ. ಅಂದರೆ ಒಬ್ಬ ವ್ಯಕ್ತಿ ಜಕಾತ್
ಪಾವತಿ ಮಾಡೋ ರಮದಾನ್ ತಿಂಗಳೇ ಬರಬೇಕೆಂದಿಲ್ಲ, ಕಡ್ಡಾಯವಿಲ್ಲ. ಕೊಡ್ಬೋದು, ಕೊಟ್ಟರೆ ಅದಕ್ಕೆ ಪ್ರತಿಫಲ ಕೂಡ ಜಾಸ್ತಿ ಇದೆ. ಪವಿತ್ರವಾದ ತಿಂಗಳಾದ ಕಾರಣದಿಂದ ಅದು ಇದೆ. ಅಷ್ಟು ಅಂದರೆ ಅದು ಕಂಡೀಷನ್ ಅಲ್ಲ, ಶರ್ತವಲ್ಲ, ರಮಜಾನೇ ಕೊಡಬೇಕಂತ ಆ ರೀತಿ ಕಡ್ಡಾಯವಲ್ಲ. ಈ ಜಿಜಿಯಾ ಈಗ ಜಕಾತಿನ ಒಂದು ಅಪೋಸಿಟ್, ಈಗ ಹೆಚ್ಚು ನಮ್ಮ ರಾಜಂದಿರ ಕಾಲದಿಂದಲೂ ಎಷ್ಟು ಚರ್ಚೆಗೆ ಮತ್ತು ಅಪವಾದಕ್ಕೆ, ಆರೋಪಗಳಿಗೆ ಒಳಗಾದಂತಹ ಒಂದು ಪದ ಜಿಜಿಯಾ. ಜಕಾತ್ ಮುಸ್ಲಿಮರಿಗೆ, ಜಿಜಿಯಾ ಮುಸ್ಲಿಮೇತರರಿಗೆ ಹೊರಿಸಲಾಗಿತ್ತು, ಅದೊಂದು ಹೊರೆಯಾಗಿತ್ತು, ಅದು ಅವರ ದಬ್ಬಾಳಿಕೆಯ ಸಂಕೇತವಾಗಿತ್ತು ಎಂದು ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ಜಿಜಿಯಾ ಅಂದರೇನು, ಜಿಜಿಯಾ ಅದು ಯಾರಿಗೆ ಅದು ಆದೇಶ ಮಾಡಿದ್ದು, ಜಿಜಿಯಾ ಅದು ಹೊರೆ ಎಂಬ ಇತ್ಯಾದಿ ವಿಷಯಗಳ ಕುರಿತು ಒಂದಿಷ್ಟು ನೋಡಿ. ಇಸ್ಲಾಂ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾದ ಒಂದು ಧರ್ಮವಲ್ಲ. ಇಸ್ಲಾಂ ಏನೆಲ್ಲ ಕುರಾನಲ್ಲಿ ಹೇಳಿದೆ ಅದರಲ್ಲೂ ಪ್ರಾಕ್ಟಿಕಲ್ ಆಗಿ ಈ ಬದುಕಿನಲ್ಲಿ ಪ್ರವಾಸ ಸಲ್ಲಮರು ಮತ್ತು ಆ ನಂತರ ಬಂದಂತಹ ಅವರ ಅನುಯಾಯಿಗಳು ನಡೆಸಿ ಅವರು ಬದುಕಿ ತೋರಿಸಿಕೊಟ್ಟಂಥ ಒಂದು ಧರ್ಮ. ಅಲ್ಲೂ ಕೂಡ ಜಿಜಿಯಾ ಇತ್ತು, ಜಕಾತ್ ಇತ್ತು, ಎಲ್ಲವೂ ಇತ್ತು. ಆ ಜಿಜಿಯಾದ ಹೆಸರಲ್ಲಿ ಯಾರನ್ನು ಕೂಡ ದಬ್ಬಾಳಿಕೆ ಮಾಡಲಾಗಿಲ್ಲ. ಮಾಡಿದ್ದರೂ ಕೂಡ ಅವನು ತಪ್ಪಿತಸ್ಥ, ಅಕ್ರಮಿ ಅಂತ ಕುರಾನ್ ಹೇಳ್ತದೆ. ಜಿಜಿಯಾದ ಹೆಸರಲ್ಲಿ ಜಿಜಿಯಾ ಕೊಡುವುದು ಯಾಕೆಂದರೆ ನೋಡಿ, ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಮುಸ್ಲಿಮೇತರ ಸಹೋದರ ಬದುಕುವುದಾದರೆ ಅವರನ್ನು ನೋಡಿಕೊಳ್ಳುವ ಒಂದು ದೌತ್ಯ, ಅವರ ಭದ್ರತೆಯನ್ನು ನೋಡಿಕೊಳ್ಳುವಂಥ ದೌತ್ಯ ಜವಾಬ್ದಾರಿ ಆ ಮುಸ್ಲಿಂ ರಾಷ್ಟ್ರದ ಆಡಳಿತರ ಮೇಲಿದೆ. ಅವರ ನಾವು ಯಾವ ರೀತಿ ತೆರಿಗೆ ಕೊಡ್ತೇವೆಯೋ ಆ ರೀತಿ ಈ ವ್ಯಕ್ತಿಗಳು ಅವರಿಗೆ ಜಿಜಿಯಾ ಅಂತ ಕೊಡಬೇಕು. ಅಂದರೆ ಅವರ ಸಂರಕ್ಷಣೆಗೋಸ್ಕರ, ಅವರಿಗೆ ಅಲ್ಲಿಯ ರಸ್ತೆ ಮತ್ತು ಏನೆಲ್ಲ ಅವರ ಭದ್ರತೆಗೋಸ್ಕರ ಒಂದು ಸೇಫ್ಟಿ, ನ್ಯಾಷನಲ್ ಸೇಫ್ಟಿ ಎಂಬ ಆ ರೀತಿ ಇವರನ್ನು ಕಾಪಾಡಿಕೊಳ್ಳುವ ಅದಕ್ಕಾಗಿ ಕೊಡುವಂಥ, ಅಲ್ಲದೆ ಅದನ್ನು ಹೊರೆಯಲ್ಲ ಅಥವಾ ಅವರನ್ನು ಗುಲಾಮನ ಕಾಣುವಂಥ ಸಿಸ್ಟಮು ಅಲ್ಲ. ಜಕಾತ್ ಅಂದರೆ ಕಡಿಮೆ, ಜಿಜಿಯಾ ಅಂದರೆ ಡಬಲ್ ಟ್ಯಾಕ್ಸ್ ಆಗಿತ್ತು. ಅದೊಂದು ಆ ರೀತಿ ಅಲ್ಲ. ಆ ಜಕಾತ್ ಎಂಬುದು ನಾನು ಹೇಳಿದೆಲ್ಲ, ಅದೊಂದು ನಿಶ್ಚಿತ ಒಂದು ಪ್ರಮಾಣ. ಜಿಜಿಯಾ ಎಂಬುದು ಆ ರೀತಿಯ ಒಂದು ಪ್ರಮಾಣ ಇದೆ. ಇದಕ್ಕಿಂತಲೂ ಒಂದು ಸಂದರ್ಭದಲ್ಲಿ ಉಮರ್ ರದಿಯಲ್ಲಾಹು ಅನ್ಹು, ಎರಡನೇ ಖಲೀಫರಾದ ಉಮರ್ ರದಿಯಲ್ಲಾಹು ಅನ್ಹು ಅವರೊಂದು ಪ್ರಯಾಣದಲ್ಲಿ ಸಾಗುತ್ತಿರುವಾಗ ಒಂದು ಕಡೆ ಒಬ್ಬ 70 ವರ್ಷದ ಮುದುಕ ಅವರು ಬೇಡ್ತಾ ಇದ್ದಾರೆ. ಬೇಡುವ ವ್ಯಕ್ತಿಯನ್ನು ಕಂಡು ಅವರಿಗೆ ಕೋಪ, ಅಂದರೆ ಅವರ ಕಾಲದಲ್ಲಿ ಬೇಡುವುದು ನಿಷೇಧವಾದ ಅಷ್ಟೊಂದು ಸಂಪದ್ಭರಿತವಾದಂಥ ಒಂದು ಕಾಲವಾಗಿತ್ತು ಅದು. ನನ್ನ ಆಡಳಿತದಲ್ಲಿ ಒಬ್ಬ ವ್ಯಕ್ತಿ ಬೇಡುವ ಒಂದು ಅವಸ್ಥೆ ತಲುಪಿದ್ದಾನೆ ಎಂದಾದರೆ ಅಲ್ಲಿಯ ಗವರ್ನರನ್ನು ಕರೆದು ಅವರು ಜೋರು ಮಾಡ್ತಾರೆ. ಅವರು ಪ್ರಶ್ನಿಸ್ತಾರೆ. ಆ ಪ್ರಶ್ನಿಸುವಂಥ ಸಂದರ್ಭದಲ್ಲಿ ಆ ಮುದುಕರು ಹೇಳ್ತಾರೆ, ಆ ವೃದ್ಧ ವ್ಯಕ್ತಿ ಹೇಳ್ತಾರೆ, ಅದು ಆ ಮುಸ್ಲಿಮೇತರಾದ ಒಬ್ಬ ಮುಸ್ಲಿಮಾದ ವ್ಯಕ್ತಿ. ಆ ವ್ಯಕ್ತಿಯನ್ನು ಕರೆದುಕೊಂಡು ಬಂದ ನಂತರ ಆ ವ್ಯಕ್ತಿಯನ್ನು ಪ್ರಶ್ನಿಸಲಾಗ್ತದೆ. ಆ ವ್ಯಕ್ತಿ ಹೇಳ್ತಾನೆ, ನನಗೆ ಜಿಜಿಯಾ ಕೊಡಬೇಕು, ಅದಕ್ಕಾಗಿ ನಾನು ಬೇಡಿಕೊಂಡು ನಾನು ಕೊಡ್ತಾ ಇದ್ದೇನೆ. ಉಮರ್ ರದಿಯಲ್ಲಾಹು ಅನ್ಹು ಕೂಡಲೇ ಆ ಗವರ್ನರೊಂದಿಗೆ ಹೇಳಿದರು, ಇನ್ನೂ ಯಾವ ಕಾರಣಕ್ಕೂ ಕೂಡ ಆ ವ್ಯಕ್ತಿಗಳ ಬಡತನವನ್ನು ತಿಳಿಯದೆ ನೀವು ಜಿಜಿಯಾವನ್ನು ನೀವು ಅವರ ಮೇಲೆ ಕಡ್ಡಾಯಗೊಳಿಸಬಾರದು. ಅಂದರೆ ಅದು ಮಾನವೀಯತೆ ಇರೋದೊಂದು ಕೆಲಸ ಅಲ್ಲದೆ ಅದನ್ನು ಅವರ ದಬ್ಬಾಳಿಕೆ ರೂಪದಲ್ಲಿ ಬಳಸಿದಂಥ ಪದವಲ್ಲ ಅದು. ಅದು ಜಿಜಿಯಾ ಅಂದರೆ ಅವರನ್ನು ರಕ್ಷಣೆಗಾಗಿ ಸರ್ಕಾರಕ್ಕೆ ಕೊಡುವಂತಹ ಒಂದು ಮೊತ್ತ. ಇಂದು ಅದು ಅಪಾರ್ಥಕ್ಕೊಳಗಾಗಿ ಅದರ ಮೇಲೆ ನಾವು ಯಾವ ವಸ್ತುವನ್ನು, ಯಾವ ಧರ್ಮವನ್ನು ಅಧ್ಯಯನ ಮಾಡಬೇಕಾದರೂ ಆ ಧರ್ಮದ ಅನ್ಯಾಯಗಳನ್ನು ನೋಡಿ ಎಲ್ಲ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರು. ನಾವು ಅದರ ಪ್ರಮುಖವಾದ ಧರ್ಮ ವೇದ ಗ್ರಂಥಗಳು ಯಾವುದಿದೆಯೋ ಅದನ್ನು ಅಧ್ಯಯನ ಮಾಡಬೇಕೇ ಹೊರತು ಯಾರೋ ರಾಜರು ಮಾಡಿದ್ದು ಅಥವಾ ಯಾರದ ಭಾಷಣಕರ್ತರು ಆಡಿದ ಮಾತನ್ನು ಕೇಳಿ ನಾವು ಅದನ್ನು ಧರ್ಮ ಗ್ರಂಥಗಳ ಮೂಲಕ ನಾವು ಅರಿಯಬೇಕೇ ಹೊರತು ಜನರನ್ನು ನೋಡಿ ಅಲ್ಲ. ಈಗ ಕೊನೆಯದಾಗಿ ನಾವು ಜಕಾತ್ ಕಲೆಕ್ಟ್ ಮಾಡ್ತಾ ಇದ್ದೇವೆ, ಜಕಾತ್ ಕೊಡ್ತಾ ಇದ್ದೇವೆ. ಈ ಜಕಾತ್ ನಾವು ಮುಸ್ಲಿಮರ ಧಾರ್ಮಿಕ ಕಡ್ಡಾಯವಾಗಿದೆ. ಇದು ಮುಸ್ಲಿಮರಿಗೆ ಮಾತ್ರ ಕೊಡಲಿಕ್ಕೆ ಇರುವುದಾ ಅಥವಾ ಮುಸ್ಲಿಮೇತರ ನಮ್ಮ ಸಹೋದರ ಬಾಂಧವರಿಗೂ ಕೂಡ ಈ ಜಕಾತಿನ ಅಲ್ಲಿ ಬಡವರಿದ್ದರೆ, ಅಲ್ಲಿ ದೀನರಿದ್ದರೆ, ಅಲ್ಲಿ ಅರ್ಹರಾದ ವ್ಯಕ್ತಿಗಳಿದ್ದರೆ ಅವರಿಗೂ ಕೂಡ ಈ ಜಕಾತಿನ ಮೊತ್ತವನ್ನು ಕೊಡಲು ಸಾಧ್ಯವಿದೆಯೇ, ಅದನ್ನು ಬಳಸಬಹುದೇ? ನೋಡಿ, ಆ ರೀತಿ ಬಳಸಬಹುದು ಅಂತ ಹೇಳುವಂಥ ವಿದ್ವಾಂಸರು ಇದ್ದಾರೆ. ಅಂದರೆ ಸಮಾಜದಲ್ಲಿ ಇಸ್ಲಾಮಿನ ಮೂಲ ಉದ್ದೇಶ, ಜಕಾತ್ನ ಮೂಲ ಉದ್ದೇಶ ಏನೆಂದರೆ ಬಡತನ ನಿವಾರಣೆ ಎಂದಾಗ ಇಸ್ಲಾಂ
ಅಲ್ಲಿ ಫಕೀರ್ ಮತ್ತು ಮಿಸ್ಕೀನ್ ಅಂತ ಹೇಳುವಾಗ ಯಾವ ಕಂಡೀಷನ್ ಕೂಡ ಅಲ್ಲಿ ಇಸ್ಲಾಂ ಇರಲಿಲ್ಲ, ಧಾರ್ಮಿಕವಾದ ಯಾವ ಕಂಡೀಷನ್ ಇರಲಿಲ್ಲ. ಆದ್ದರಿಂದ ಹಲವು ಕೆಲವು ವಿದ್ವಾಂಸರ ಬಳಿ ಅದರ ಭಿನ್ನಾಭಿಪ್ರಾಯ ಇರ್ಬೋದು. ಆ ಭಿನ್ನಾಭಿಪ್ರಾಯ ಗೌರವಿಸುತ್ತಾರೆ, ಆ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ಆದ್ದರಿಂದ ಆ ರೀತಿ ಮಾನವೀಯ ನೆಲೆಯಲ್ಲಿ ಅದನ್ನು ನೋಡಿ ಅದು ಅರ್ಹ ವ್ಯಕ್ತಿಗಳು ಇದ್ದಾರೆ ಎಂದಾದರೆ ಅವರಿಗೆ ಇದರ ಹಣವನ್ನು ವಿನಿಯೋಗಿಸಬಹುದು, ಅಥವಾ ಸದಕಾತ್ನ ಸದಕ ರೂಪದಲ್ಲಾದರೂ ಕೂಡ ಅವರಿಗೆ ಅವರನ್ನು ಸಬಲೀಕರಣ ಅವರು ಕೂಡ ಮನುಷ್ಯರು ಎಂಬ ರೂಪದಲ್ಲಿ ನಾವು ಅವರು ಕೂಡ ದೇವನ ದಾಸರು ಎಂಬ ರೂಪದಲ್ಲಿ ನಾವು ಮಾಡೋದು. ಕೊನೆಯದಾಗಿ ಜಕಾತ್ನ ಉದ್ದೇಶ ಏನು? ಇಷ್ಟೆಲ್ಲ ನಾವು ವಿಚಾರವನ್ನು ಇಲ್ಲಿ ಹಂಚಿಕೊಂಡಿದ್ದೇವೆ. ಈ ಜಕಾತ್ನ ಉದ್ದೇಶ, ಅದರ ಸಮಾಜಕ್ಕಿರುವ ಅದರಿಂದ ಪ್ರಯೋಜನಗಳು ಏನು? ಕುರಾನ್ನಲ್ಲಿ ಜಕಾತ್ನ ಬಗ್ಗೆ ಹೇಳಿದಾಗ ಕುರಾನ್ ಹೇಳುವಂಥ ಮಾತು, ಖುಜ್ ಮಿನ್ ಅಮ್ವಾಲಿಹಿಮ್ ಸದಕಾ ತುತಹಿರುಹುಂ ಮತ್ತು ಜಕ್ಕೀಹಿಂ ಬಿಹಾ. ಪ್ರವಾದಿಯರೇ, ನೀವು ಅವರಿಂದ ಅವರ ಸಂಪತ್ತಿನಿಂದ ಇಷ್ಟು ನಿಶ್ಚಿತವಾದ ಪ್ರಮಾಣದಲ್ಲಿ ಜಕಾತನ್ನು ಪಡೆಯಬೇಕು. ಅದನ್ನು ನೀವು ಕಡ್ಡಾಯವಾಗಿ ಅವರಿಂದ ನೀವು ಪಡೆದುಕೊಳ್ಬೇಕು. ಯಾಕೆಂದರೆ ಎರಡು ಉದ್ದೇಶ. ಒಂದನೆಯದು ಇದು ವೈಯಕ್ತಿಕವಾದ ಉದ್ದೇಶ, ಆ ಸಂಪತ್ತನ್ನು ಆ ಜಕಾತ್ ಕೊಡೋ ವ್ಯಕ್ತಿಯಲ್ಲಿ ಉಂಟಾಗುವಂಥ ಮಾರ್ಪಾಟುಗಳೇನು, ಬದಲಾವಣೆಗಳೇನು. ಒಂದು ತುತಹಿರು, ಅವರನ್ನು ಶುದ್ಧೀಕರಣ ಮಾಡುತ್ತದೆ. ಅದು ವತುಜಕ್ಕೀಹಿಂ ಬಿಹಾ, ಅದರಲ್ಲಿ ಆ ಜಕಾತ್ನ ಮೂಲಕ ಅವರನ್ನು ಸಂಸ್ಕರಿಸುತ್ತದೆ. ಅವರ ಮನಸ್ಸಲ್ಲಿ ಜಿಪುಣತೆ, ಜನರಿಗೆ ಕೊಡುವಂಥ ಮನಸ್ಸನ್ನು ಉಂಟು ಮಾಡುತ್ತದೆ, ಜಿಪುಣತೆಯನ್ನು ನೀಗಿಸುವಂಥ ಒಂದು ಕರ್ಮ. ಇಸ್ಲಾಮಿನ ದೃಷ್ಟಿಕೋನದಲ್ಲಿ ಸಂಪತ್ತು ಎಂಬುದು ದೇವನದ್ದು. ಇನ್ನಲ್ಲಾಹ ಅಶ್ತರಾ ಮಿನಲ್ ಮುಅ್ಮಿನೀನ ಅನ್ಫುಸಹುಂ ವ ಅಮ್ವಾಲಹುಂ ಬಿಅನ್ನ ಲಹುಮುಲ್ ಜನ್ನah. ಅಲ್ಲಾಹನು ಹೇಳ್ತಾನೆ, ಒಬ್ಬ ಸತ್ಯವಿಶ್ವಾಸಿ ಅವನು ವಿಶ್ವಾಸಿಯಾದ ಕೂಡಲೇ ಅವನ ಸಂಪತ್ತು, ಅವನ ಏನೆಲ್ಲ ಇದೆಯೋ, ಅವನ ಶರೀರ ಮತ್ತು ಸಂಪತ್ತು ಇದೆಲ್ಲವೂ ಅಲ್ಲಾಹನಿಗೆ ನಾನು ಮಾರಿಬಿಟ್ಟಿದ್ದೇನೆ. ಮತ್ತು ಅಲ್ಲಾಹನು ಹೇಳಿದಾಗೆ ನಾನು ಆ ಸಂಪತ್ತನ್ನು, ಶರೀರವನ್ನು, ನನ್ನ ಸಮಯವನ್ನು ಅಲ್ಲಾಹನ ಹೇಳಿದ ನಾನು ವಿನಿಯೋಗಿಸಿಕೊಳ್ಳಬೇಕು. ನನ್ನ ಸಂಪತ್ತು ನಾನು ಇಷ್ಟ ಬಂದ ಹಾಗೆ ನಾನು ಅದನ್ನು ವಿವರಿಸಿಕೊಳ್ತೇನೆ ಎಂಬ ಮಾತು ಇಸ್ಲಾಮಿನ ದೃಷ್ಟಿಕೋನ ತಪ್ಪು. ಆದ್ದರಿಂದ ಆ ಸಂಪತ್ತಿನ ಮೂಲಕ ಸಮಾಜಕ್ಕೆ ಸಿಗುವಂಥ ಲಾಭಗಳೇನು? ನಾನು ಹೇಳಿದೆ ಬಡತನ ನಿವಾರಣೆ. ಅದಕ್ಕೆ ಇಸ್ಲಾಂ ಖಾಲಿ ಒಂದು ಬರಿಯ ಖಾಲಿ ಮಾತು ಹೇಳುವಂಥ ಮಾತು ಅಲ್ಲ, ಬರಿಯ ಮಾತು ಹೇಳೋದಲ್ಲ ಇಸ್ಲಾಂ. ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಇಸ್ಲಾಂ ಅದು ನಡೆಸಿ ತೋರಿಸಿಕೊಟ್ಟಿದೆ. ನಮಗೆ ಗೊತ್ತು, ನಾನು ಹೇಳಿದೆ, ಎರಡನೇ ಖಲೀಫಾ ಉಮರುಲ್ ಫಾರೂಕ್ ರದಿಯಲ್ಲಾಹು ಅನ್ಹು ಅವರ ಕಾಲಘಟ್ಟದಲ್ಲಿ ಜಕಾತ್ ಪಡೆಯಲು ಅಲ್ಲಿ ಜನರನ್ನು ಅಲ್ಲಿ ಹುಡುಕಿಕೊಂಡು ಅವರು ಹೋಗ್ತಾ ಇದ್ರು. ಅಂದರೆ ಜನರು ಇಲ್ಲ, ಜಕಾತ್ ಪಡೆಯುವ ಜನ ಇಲ್ಲ, ಅರ್ಹರಾದ ವ್ಯಕ್ತಿಗಳಿಲ್ಲ, ಇಲ್ಲ ನಮಗೆ ಬೇಡ ಅಂತ ಎಲ್ಲರೂ ಸಬಲೀಕರಣಗೊಂಡರು. ಆ ರೀತಿಯ ಒಂದು ಕಾಲಘಟ್ಟ ಇತ್ತು. ನಂತರ ಬಂದಂತಹ ಅಮವಿ ಖಲೀಫರಾದಂತಹ ಉಮರ್ ಬಿನ್ ಅಬ್ದುಲ್ ಅಜೀಜ್, ಎರಡನೇ ಉಮರ್ ಅಂತ, ದ್ವಿತೀಯ ಉಮರ್ ಅಂತ ಹೆಸರುಗಿಟ್ಟಿಸಿಕೊಂಡಂತಹ ಅತ್ಯಂತ ಪ್ರಾಮಾಣಿಕವಾದ ಅಥವಾ ನ್ಯಾಯವಂತನಾದಂಥ ಒಬ್ಬ ಖಲೀಫರಾಗಿದ್ದರು, ಅಂದರೆ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಉಮರ್ ಬಿನ್ ಅಬ್ದುಲ್ ಅಜೀಜ್ ಕಾಲಘಟ್ಟದಲ್ಲಿ ಅವರು ಕೇವಲ 2.5 ವರ್ಷ ಮಾತ್ರ ಆಡಳಿತ ಮಾಡಿತ್ತು. ಆದರೆ ಆ 2.5 ವರ್ಷ ಆಡಳಿತದಲ್ಲಿ ಅವರ ಊರಲ್ಲಿ ಒಬ್ಬನೇ ಒಬ್ಬ ಬಡವ ಅಥವಾ ಬೇಡುವನಿರಲಿಲ್ಲ. ಅವರು ಎಷ್ಟರವರೆಗೆ ಅಂದರೆ ಅವರ ಒಂದು ಆದೇಶವಿತ್ತು, ಪ್ರತಿದಿನ ಬೆಟ್ಟ ಗುಡ್ಡಗಳಿಗೆ ಹೋಗಿ ಆಹಾರ ಧಾನ್ಯಗಳನ್ನು ಎಸೆಯಬೇಕು. ಏಕೆಂದರೆ ಅಲ್ಲಿ ಇರುವಂತಹ ಏನೆಲ್ಲ ಜೀವರಾಶಿಗಳಿವೆಯೋ ಅದು ಯಾವ ಕಾರಣಕ್ಕೂ ಕೂಡ ನನ್ನ ಆಡಳಿತದಲ್ಲಿ ಹಸಿವಿನಿಂದ ಇರಬಾರದು ಎಂಬ ಕಾರಣಕ್ಕಾಗಿ. ಅಷ್ಟೊಂದು ಮಾನವೀಯತೆ ಇದೆಲ್ಲವೂ ನಡೆದು ಹೋದಂತಹ ಘಟನೆ ಅಲ್ಲದೆ ಒಂದು ಅಜ್ಜಿಕತೆಯೇನೂ ಅಲ್ಲ. ಅದರಿಂದ ಸಮಾಜದಲ್ಲಿ ಇತಿಹಾಸದ ಪುಸ್ತಕಗಳಲ್ಲಿ ಒಂದು ಅತ್ಯಂತವಾದ ಅಥೆಂಟಿಕ್ ಆಗಿ ನಮಗೆ ಸಿಕ್ಕಿದಂತಹ ಈ ಘಟನೆಗಳು ಇವೆಲ್ಲ. ಆದ್ದರಿಂದ ಇಸ್ಲಾಂ ಭಾವಿಸುವುದು ಎಲ್ಲರ ಸುಧಾರಣೆ, ಒಂದು ವರ್ಗದ ಮಾತ್ರ ಸೀಮಿತ, ಒಂದು ವರ್ಗದ ವಿಭಾಗದ ಅಥವಾ ಒಂದು ವರ್ಗದ ಮಾತ್ರ ಸುಧಾರಣೆ ಅಲ್ಲ, ಸಮಾಜದ ಸರ್ವತೋಮುಖವಾದ ಒಂದು ಅಭಿವೃದ್ಧಿ, ಪುರೋಗತಿಯನ್ನು ಇಸ್ಲಾಂ ಬಯಸ್ತದೆ. ವಿಶ್ವ ಮಾನವ ಪರಿಕಲ್ಪನೆ, ವಿಶ್ವ ಭ್ರಾತೃತ್ವವನ್ನು ಕಲಿಸುವಂತ ಧರ್ಮ ಇಸ್ಲಾಂ. ಎಲ್ಲ ಆರಾಧನಾ ಕರ್ಮಗಳು ಅವರಲ್ಲಿಲ್ಲವನವರು ಒಂದು ಸಂದರ್ಭದಲ್ಲಿ ಹೇಳುವುದು, ಈಗ ಓದಿದ ಒಂದು ನೆನಪು ಬಂತು. ನೈಲ್ ನದಿ ತೀರದಲ್ಲಿ ಒಂದು ನಾಯಿ ಸತ್ತರೂ ಕೂಡ ಅದಕ್ಕೆ ಜವಾಬ್ದಾರ ನಾನಾಗಿರುತ್ತೇನೆ ಎಂಬ ಪ್ರಾಣಿಗಳ ಮೇಲೂ ಕೂಡ ಅವರು ಕರುಣೆ, ದಯ ತೋರಿಸಿದಂತಹ ವ್ಯಕ್ತಿತ್ವ, ಆಡಳಿತಗಾರರಾಗಿದ್ದರು. ವೀಕ್ಷಕರೇ, ಹಲವಾರು ವಿಷಯಗಳನ್ನು ಇಂದು ನಾವು ಇಲ್ಲಿ ಚರ್ಚಿಸಿದ್ದೇವೆ. ಜಕಾತ್, ಅದರ ಮಹತ್ವ, ಅದರ ವಿಷಯಗಳು ಕೂಡ ನಮ್ಮ ಇಂದಿನ ಚರ್ಚೆಯಲ್ಲಿ ಬಂದಿದೆ.
ಇಷ್ಟು ಹೊತ್ತು ನಮ್ಮ ಜೊತೆ ಯುವ ವಾಗ್ಮಿ ಅರಬಿಕ್ ವಿದ್ವಾಂಸರಾದಂತಹ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರು ನಮ್ಮ ಜೊತೆ ಮಾತುಕತೆಯಲ್ಲಿ ಭಾಗವಹಿಸಿದ್ದರು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಝಕಾತ್, ಅದರ ಮಹತ್ವ, ಅದರ ವಿನಿಯೋಗ ಇತ್ಯಾದಿ ವಿಷಯಗಳ ಕುರಿತು ಇಂದು ನಮ್ಮ ಜೊತೆ ಮೌಲಾನಾ ಅಬ್ದುಲ್ ಲತೀಫ್ ಆಲಿಯಾರ್ ಅವರು ಹಲವಾರು ವಿಷಯಗಳನ್ನು ಹಂಚಿಕೊಂಡರು. ಮುಂದಿನ ಮಾತುಕತೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವಿಚಾರ ಜ್ಯೋತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ. ಧನ್ಯವಾದಗಳು.